ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಕೋಟ್ಯಾಂತರ ಭಕ್ತಾದಿಗಳನ್ನ ಹೊಂದಿರುವಂತಹ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ತೆಪ್ಪೋತ್ಸವ ನಡೀತಾ ಇದೆ. ಶ್ರೀದೇವರುಗಳು ತೆಪ್ಪದಲ್ಲಿ ಕುಳಿತು ಭಕ್ತಾದಿಗಳಿಗೆ ದರ್ಶನ ನೀಡಲಿದ್ದಾರೆ. ಹಾಗಿದ್ರೆ ಈ ತೆಪ್ಪೋತ್ಸವ ನಡೆಯುವ ದಿನಾಂಕ, ಸಮಯ, ಜೊತೆಗೆ ತೆಪ್ಪೋತ್ಸವದಲ್ಲಿ ನಡೆಯುವ ಪೂಜೆಯ ವಿಧಿವಿಧಾನಗಳು, ಇದೆಲ್ಲದರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ತಿರುಪತಿಯಲ್ಲಿ ತಿರುಮಲನ ತೆಪ್ಪೋತ್ಸವ ಪಾಲ್ಗುಣ ಮಾಸದಲ್ಲಿ ಆಯೋಜನೆ ಮಾಡಲಾಗುತ್ತೆ. 5 ದಿನಗಳ ಕಾಲ ತಿರುಪತಿಯಲ್ಲಿ ಈ ಸಂಭ್ರಮ ಮನೆ ಮಾಡಿರುತ್ತೆ. ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡುತ್ತಾ ಈ ಹಬ್ಬವನ್ನ ತಿರುಪತಿಯಲ್ಲಿ ಸಾವಿರಾರು ವರ್ಷಗಳಿಂದ ಆಚರಿಸಿಕೊಂಡು ಬರಲಾಗಿದೆ. ಈ ಬಾರಿ ಅಂದರೆ 2025ರ ಸಾಲಿನ ತೆಪ್ಪೋತ್ಸವವು ಇಂದು ಅಂದ್ರೆ ಮಾರ್ಚ್ 9ರಿಂದ ಅದ್ದೂರಿ ಚಾಲನೆ ಪಡ್ಕೊಂಡಿದೆ. ಈ ತೆಪ್ಪೋತ್ಸವ ಮಾರ್ಚ್ 13ರವರೆಗೂ ನಡೆಯುತ್ತೆ. ತೆಪ್ಪೋತ್ಸವದ ಸಂಭ್ರಮ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಳೆಗಟ್ಟಿದೆ. ಇನ್ನು ಈ 5 ದಿನಗಳ ಕಾಲ ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ ಹಾಗೂ ಪೌರ್ಣಿಮೆಯ ದಿನಗಳಲ್ಲಿ ಶ್ರೀವಾರಿ ಸನ್ನಿಧಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಶ್ರೀ ವೆಂಕಟೇಶ್ವರನ ಹೆಸರಿನಲ್ಲಿಯೇ ನಡೆಯುವ ಈ 5 ದಿನದ ಕಾರ್ಯಕ್ರಮದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ ಅವನ ಭಕ್ತರು. ಇದರಿಂದ ಪಾಪವೆಲ್ಲ ನಾಶವಾಗಿ ಹೊಸ ದೈವಿಕ ಶಕ್ತಿಯೆಂದು ತನು ಮನದಲ್ಲಿ ಮೂಡುತ್ತೆ ಎಂಬುದು ನಂಬಿಕೆ ಇದೆ. ಇನ್ನು ಈ ತೆಪ್ಪೋತ್ಸವದ ಅಂಗವಾಗಿ ಶ್ರೀವಾರಿಯ ಉತ್ಸವ ಮೂರ್ತಿಯನ್ನು ದೇವಸ್ಥಾನದ ಪ್ರಾಂಗಣದಲ್ಲಿ ಮೆರವಣಿಗೆ ಮಾಡಲಾಗುತ್ತೆ. ಮೊದಲನೇ ದಿನ ಭಗವಾನ್ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿಗಳ ಉತ್ಸವ ಮೂರ್ತಿಗಳನ್ನ ತಂದು ಪುಷ್ಕರಣಿಯಲ್ಲಿ ಪವಿತ್ರ ಸ್ನಾನ ಮಾಡಿಸಲಾಗುತ್ತೆ. ಎರಡನೇ ದಿನ ಶ್ರೀಕೃಷ್ಣ ಹಾಗೂ ಮಾತಾ ರುಕ್ಮಿಣಿ ದೇವಿಯರ ಉತ್ಸವ ಮೂರ್ತಿಯ ಮೆರವಣಿಗೆ ನಡೆಯುತ್ತೆ. ತೆಪ್ಪೋತ್ಸವದ 3ನೇ ದಿನ ಮಲಯಪ್ಪ, ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ಪುಷ್ಕರಣಿಯಲ್ಲಿ 3 ಬಾರಿ ಸುತ್ತುವ ಮೂಲಕ ಭಕ್ತರನ್ನ ಅನುಗ್ರಹಿಸುವುದು ಸಂಪ್ರದಾಯವಾಗಿದೆ. ಇನ್ನು 4ನೆಯ ದಿನ 5 ಬಾರಿ ಹಾಗೂ ಕೊನೆಯ ದಿನ ಅಂದ್ರೆ ಪೌರ್ಣಿಮೆಯ ದಿನ ಸುಮಾರು 7 ಬಾರಿ ಪವಿತ್ರ ಸ್ನಾನಗಳು ನೆರವೇರುತ್ತೆ. 7 ಬಾರಿ ತೆಪ್ಪದಲ್ಲಿ ಸಂಚರಿಸಿ ಭಕ್ತರನ್ನ ಅನುಗ್ರಹಿಸುತ್ತಾರೆ ದೇವರು. ಕೊನೆಯಲ್ಲಿ ಭಕ್ತರಿಗೆ ನಮಸ್ಕರಿಸಲು ಪುಷ್ಕರಣಿಗೆ ಪ್ರವೇಶ ಒದಗಿಸುತ್ತಾರೆ. ಶ್ರೀವಾರಿ ತೆಪ್ಪೋತ್ಸವವು ಪ್ರತಿನಿತ್ಯವೂ ಸಂಜೆ 7ರಿಂದ 8 ಗಂಟೆವರೆಗೆ ನಡೆಯಲಿದೆ ಎಂದು ಟಿಟಿಡಿ ಆಡಳಿತ ಮಂಡಳಿ ತಿಳಿಸಿದೆ. ಶ್ರೀ ವೆಂಕಟೇಶ್ವರನ ಹೆಸರಿನಲ್ಲಿ ನಡೆಯುವ ಈ 5 ದಿನದ ತೆಪ್ಪೋತ್ಸವದಲ್ಲಿ ಸ್ವಾಮಿ ಪುಷ್ಕರಣಿಯಲ್ಲಿ ಭಕ್ತಾದಿಗಳು ಸ್ನಾನ ಮಾಡಿ ತಿಮ್ಮಪ್ಪನ ದರ್ಶನ ಪಡೆಯುತ್ತಾರೆ. ಇದರಿಂದಾಗಿ ಪಾಪಗಳೆಲ್ಲ ನಾಶವಾಗಿ ದೈವಿಕ ಶಕ್ತಿ ಮೂಡುತ್ತದೆ ಎಂಬ ನಂಬಿಕೆ ಇದೆ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.